ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ 11ನೇ ಭಾಗದಲ್ಲಿ ಏಕಲವ್ಯನ ಕಥೆಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ಗುರುಗಳಾಗಿ ಶಸ್ತ್ರಾಭ್ಯಾಸ ಮಾಡಿಸುತ್ತಿದ್ದರು. ಇದೇ ಸಮಯದಲ್ಲಿ ಮತ್ತೊಂದು ಕಡೆಯಲ್ಲಿ ಏಕಲವ್ಯನೆಂಬ ಒಬ್ಬ ಬೇಟೆಗಾರನ ಮಗ ಕಾಡಿನಲ್ಲಿ ಚಿರತೆಗಳು ಬೇಟೆಯಾಡುತ್ತಿದ್ದ ಜಿಂಕೆಗಳನ್ನು ರಕ್ಷಿಸಲು ಬಿಲ್ಲುಗಾರಿಕೆಯನ್ನು ಕಲಿಯಲು ಬಯಸಿದನು. ಏಕಲವ್ಯನು ಬಿಲ್ಲುವಿದ್ಯೆಯನ್ನು ಸಾಧಿಸಿಕೊಳ್ಳುವ ಹಂಬಲದಿಂದ ದ್ರೋಣಾಚಾರ್ಯರ ಬಳಿಗೆ ಬರುತ್ತಾನೆ. ಆದರೆ ತಮ್ಮ ಮೆಚ್ಚಿನ ಶಿಷ್ಯ ಅರ್ಜುನನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುವ ಪಣತೊಟ್ಟಿದ್ದ ದ್ರೋಣರು ಕ್ಷತ್ರಿಯರಲ್ಲದವರಿಗೆ ಬಿಲ್ಲುವಿದ್ಯೆ ಹೇಳಿಕೊಡಲು ಇಚ್ಛಿಸಿದ ಏಕಲವ್ಯನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿರಾಕರಿಸುತ್ತಾರೆ. ಆದರೆ ನಿರಾಶನಾಗದ ಏಕಲವ್ಯನು ದಿನವೂ ದೂರದಲ್ಲಿ ನಿಂತು ದ್ರೋಣಾಚಾರ್ಯರು ಕೌರವರಿಗೆ ಪಾಂಡವರಿಗೆ ಹೇಳಿಕೊಡುತ್ತಿದ್ದ ವಿದ್ಯೆಯನ್ನು ಮನನ ಮಾಡಿಕೊಂಡು ಕಾಡಿಗೆ ಮರಳಿ ದ್ರೋಣರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅವರನ್ನೇ ತನ್ನ ಮಾನಸ ಗುರುವೆಂದು ನಂಬಿ ಬಿಲ್ಲುವಿದ್ಯೆಯನ್ನು ಸ್ವತಃ ಅಭ್ಯಾಸ ಮಾಡುತ್ತಾನೆ. ನಂತರ ತನ್ನ ಇಚ್ಛಾಶಕ್ತಿಯ ಬಲದಿಂದಲೇ ಏಕಲವ್ಯನು ಅರ್ಜುನನ ಸಮಾನವಾಗಿ ಕೌಶಲ್ಯವನ್ನು ಹೊಂದುತ್ತಾನೆ. ಒಮ್ಮೆ ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯ ಅರ್ಜುನನೊಂದಿಗೆ ಕಾಡಿನ ವೀಕ್ಷಣೆಗೆ ಬರುತ್ತಾರೆ. ಆಗ ನಾಯಿಯೊಂದು ಬೊಗಳುತ್ತಾ ಅವರ ಕಡೆಗೆ ಬರತೊಡಗುತ್ತದೆ. ಶಬ್ದವೇದಿ ವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಅರ್ಜುನ ತನ್ನ ಬಾಣಪ್ರಯೋಗ ಮಾಡಬೇಕೆನ್ನುವಷ್ಟರಲ್ಲಿ ಆ ನಾಯಿ ಬೊಗಳುವುದು ನಿಂತು ಹೋಗುತ್ತದೆ. ಮುಂದೆ ಸಾಗಿ ಆ ನಾಯಿ ಇರುವೆಡೆ ನೋಡಿದಾಗ ಯಾರೋ ಶಬ್ದವೇದಿ ವಿದ್ಯೆಯಲ್ಲಿ ಪ್ರವೀಣರಾದವರು ಅದರ ಬಾಯಿಗೆ ಬಾಣಗಳನ್ನು ತುಂಬಿರುತ್ತಾರೆ. ಇದರಿಂದ ದ್ರೋಣಾಚಾರ್ಯರು ಮತ್ತು ಅರ್ಜುನ ಚಕಿತರಾಗುತ್ತಾರೆ. ಅರ್ಜುನ ಮತ್ತು ದ್ರೋಣಾಚಾರ್ಯರು ಬಾಣ ಹೂಡಿದ ವ್ಯಕ್ತಿಯನ್ನು ಹುಡುಕಿಕೊಂಡು ಸಾಗಿದಾಗ ಏಕಲವ್ಯನನ್ನು ನೋಡುತ್ತಾರೆ. ಏಕಲವ್ಯ ಅಭ್ಯಾಸದಲ್ಲಿ ನಿರತನಾದಾಗ ನಾಯಿಯೊಂದು ಬೊಗಳುತ್ತಿದ್ದು ತನ್ನ ಏಕಾಗ್ರತೆಗೆ ಭಂಗ ತಂದಾಗ ಅದರ ಕಡೆಗೆ ನೋಡದೆ ಬಾಣಗಳನ್ನು ಬಿಟ್ಟು ಅದನ್ನು ಸುಮ್ಮನಾಗಿಸುತ್ತಾನೆ. ಏಕಲವ್ಯನನ್ನು ನೋಡಿದ ದ್ರೋಣಾಚಾರ್ಯರು ಆತನ ಪರಿಚಯವನ್ನು ಕೇಳುತ್ತಾರೆ. ಆಗ ಏಕಲವ್ಯನು ದ್ರೋಣಾಚಾರ್ಯರಿಗೆ ನಾನು ನಿಮ್ಮ ಶಿಷ್ಯ ಎಂದು ಪರಿಚಯಿಸಿಕೊಳ್ಳುತ್ತಾನೆ. ಆಗ ದ್ರೋಣಾಚಾರ್ಯರು ಆಶ್ಚರ್ಯಚಕಿತರಾಗುತ್ತಾರೆ. ನಾನು ನಿನಗೆ ವಿದ್ಯೆಯನ್ನೇ ಕಲಿಸಿಲ್ಲ, ಆದರೆ ನಾನು ಹೇಗೆ ನಿನ್ನ ಗುರುವಾಗಲು ಸಾಧ್ಯ ಎಂದು ಕೇಳುತ್ತಾರೆ. ಆಗ ಏಕಲವ್ಯನು ಹಿಂದೆ ನಡೆದ ಘಟನೆಯನ್ನು ವಿವರಿಸಿ ತಾನು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ಅದರ ಮುಂದೆ ಅಭ್ಯಾಸ ಮಾಡಿದ್ದನ್ನು ಹೇಳುತ್ತಾನೆ. ಈ ಮಾತಿಗೆ ದ್ರೋಣಾಚಾರ್ಯರು ಕ್ಷಣಕಾಲ ಯೋಚಿಸುತ್ತಾರೆ. ಈತನು ಶರಪ್ರವೀಣನು ಎಂಬುದು ನಿಸ್ಸಂಶಯ. ಅಸ್ತ್ರವಿದ್ಯೆಯಲ್ಲಿ ಅಸಮಬಲವನಾಗುವುದಂತೂ ಖಂಡಿತ. ವನಪ್ರದೇಶದಲ್ಲಿದ್ದು ಸಂಸ್ಕಾರ ರಹಿತನಾದುದರಿಂದ ಧರ್ಮಾಧರ್ಮದ ವಿವೇಚನೆ ಇವನಲ್ಲಿ ಸದಾ ಇರುವುದು ಅಸಂಭವ. ಅದಕ್ಕೆ ಬೇಕಾಗುವ ಪಾಠ ಪ್ರವಚನಗಳು ಈತನಿಗೆ ಆಗಲಿಲ್ಲ. ನ್ಯಾಯನಾಯದ ಪರಿವೇ ಸ್ಪಷ್ಟವಾಗಿಲ್ಲದವನು ಜಗದೇಕ ವೀರನಾದರೆ ಧರ್ಮವಂತನಾಗಿ ಜೀವನ ಸಾಗಿಸುವುದು ಕಷ್ಟ ಸಾಧ್ಯ. ಅಲ್ಲದೆ ದ್ರೋಣಾಚಾರ್ಯರು ಅರ್ಜುನನನ್ನು ಜಗತ್ತಿನಲ್ಲಿಯೇ ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡುವುದಾಗಿ ಮಾತು ಕೊಟ್ಟಿರುತ್ತಾರೆ. ಹೀಗೆ ಯೋಚಿಸಿ ಪುನಃ ಗುರುಗಳು ಏಕಲವ್ಯನನ್ನು ಪ್ರಶ್ನಿಸಿದರು. ಕುಮಾರ, ನನ್ನನ್ನು ಆಚಾರ್ಯನನ್ನಾಗಿ ಒಪ್ಪಿಕೊಂಡಿರುವುದರಿಂದ ಗುರು ಕಾಣಿಕೆಯನ್ನು ಕೊಡುವೆಯಾ ಎಂದು ಕೇಳಿದರು. ಇದಕ್ಕೆ ಸಮ್ಮತಿಸುವೆಯಾದರೆ ನಿನ್ನ ಪರಿಚಯವನ್ನು ಹೇಳಿ ಬಲಗೈ ಹೆಬ್ಬರನ್ನು ದಕ್ಷಿಣೆಯನ್ನಾಗಿ ಅರ್ಪಿಸು ಎಂದು ದ್ರೋಣಾಚಾರ್ಯರು ಏಕಲವ್ಯನಿಗೆ ಹೇಳಿದರು. ಗುರುಭಕ್ತಿ ಸಂಸ್ಕಾರವಂತನಾದ ಏಕಲವ್ಯನು ಹಿಂದು ಮುಂದೆ ನೋಡದೆ ಕೃತಜ್ಞತಾ ಭಾವಸ್ಥನಾಗಿ ಕೈಯಲ್ಲಿರುವ ಕಟಾರಿಯಿಂದ ತನ್ನ ಬಲಗೈ ಹೆಬ್ಬರನ್ನು ಕೊಯ್ದು ದ್ರೋಣಾಚಾರ್ಯರ ಮುಂದಿಟ್ಟು ಶಿರಬಾಗಿದನು. ಹಾಗೂ ತಾನು ನಿಷಾದ ರಾಜ ಹಿರಣ್ಯ ಧನುಷನ ಸುಕುಮಾರ ಎಂದು ತನ್ನ ಪರಿಚಯನ್ನು ಹೇಳಿಕೊಂಡು ಏಕಲವ್ಯನು ನಿಮ್ಮ ಆಶೀರ್ವಾದದ ಕವಚ ಹೊಂದಿದ್ದರೆ ಹೆಬ್ಬರಳು ವಿಹೀನನಾದರೂ ಶತ್ರುಗಳನ್ನು ಕೆಡಹಬಲ್ಲೆ. ಗುರುಗಳೇ, ನನ್ನ ಹೆಬ್ಬರಳನ್ನು ದಯಮಾಡಿ ಅಂಗೀಕರಿಸಿ. ಕಾಯನ ವಾಚ ಮನಸ್ಸ ತ್ರಿಕರಣಪೂರ್ವಕನಾಗಿ ಅರ್ಪಿಸಿದ ಈ ಕಾಣಿಕೆಯನ್ನು ಪಡೆದು ಗುಡಿಯೊಳಗಿರುವ ದೈವವು ಅನುಗ್ರಹಿಸುವಂತೆ ನನ್ನ ಹೃದಯ ಮಂದಿರದಲ್ಲಿ ಸದಾ ನೆಲೆಯಾಗಿರುವ ನೀವು ಅನುಗ್ರಹಿಸಿರಿ ಎಂದು ಏಕಲವ್ಯನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ. ದ್ರೋಣಾಚಾರ್ಯರು ವಾತ್ಸಲ್ಯಪೂರ್ಣವಾಗಿ ಏಕಲವ್ಯನನ್ನು ಆಶೀರ್ವದಿಸಿದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.